ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ಸ್ಟಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ 14th ಬ್ಲಾಗ್. ಇವತ್ತಿನ ನನ್ನ ದಿನ ಪ್ರಾರಂಭ ಆಗಿದ್ದು ಬೆಳಗಿನ ಜಾವ 3 ಗಂಟೆಯಿಂದ. ಇವಾಗ ಎದ್ದು ಬೇಗ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾವು 1-2 ಗ್ಲಾಸ್ ನೀರು ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಆಮೇಲೆ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಬೇಕು. ಬಿಸಿನೀರು ಮತ್ತು ಅದಕ್ಕೆ ಲಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನಾನು ಸ್ವೆಟರ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ 3 ಗಂಟೆ ಫ್ರೆಂಡ್ಸ್, ಬೆಳಗಿನ ಜಾವ ತುಂಬಾ ಚಳಿ ಆಗ್ತಾಯಿದೆ. ಫ್ಯಾನ್ ಹಾಕಿಲ್ಲ ಅಂದ್ರೂ ಚಳಿ ಆಗ್ತಾಯಿದೆ. ಹಾಗಾಗಿ ಸ್ವೆಟರ್ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವೆಟರ್ ನಮ್ಮಕ್ಕ ಸಿಮ್ಲಾದಿಂದ ತಗೊಂಡ್ಬಂದಿದ್ದು. ಚೆನ್ನಾಗಿಲ್ಲ ಅಂತಂದು ಬಿಸಾಕಿಬಿಟ್ಟಿದ್ದೆ. ಇಂಥದ್ಯಾಕೆ ತೊಗೊಂಬಂದು, ನನಗಿಷ್ಟ ಇಲ್ಲ ಇದ್ದು ಅಂತಂದು ಬಿಸಾಕಿದ್ದೆ. ಆದರೆ ಇವಾಗ ನೋಡಿ ಚಳಿ ಆಯಿತು ಅಂತ ಅದನ್ನೇ ಹುಡುಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಂದು ಫಸ್ಟ್ ಸ್ಲಾಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಸ್ಲಾಟ್ದು ಫಸ್ಟ್ ಸಬ್ಜೆಕ್ಟ್ ನಾನು ಹಿಸ್ಟ್ರಿ ರೀಡ್ ಮಾಡ್ತೀನಿ. ಇದನ್ನು 2 ಅವರ್ ರೀಡ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ತುಂಬಾ ಇದೆ ಅಲ್ಲ, ನಿಮಗೆ ಗೊತ್ತು. ಹಾಗಾಗಿ ಇದನ್ನು ಬೇಗ ಮುಗಿಸ್ಕೊಂಡು ನಾನು PU ಪುಸ್ತಕಗಳನ್ನು ಓದೋ ಕ್ಯೂರಿಯಾಸಿಟಿಯಲ್ಲಿದ್ದೀನಿ ಫ್ರೆಂಡ್ಸ್. ಇವಾಗ ಹಿಸ್ಟ್ರಿ 2 ತಾಸಿಂದು ಸ್ಟಡಿ ಮುಗೀತು. ಯಾಕೋ ನಿದ್ದೆ ಬರಕತ್ತು ಫ್ರೆಂಡ್ಸ್. ಅದಕ್ಕೆ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂಥೇಳಿ ಸ್ವಲ್ಪ ಅಡ್ಡಾಡಕತ್ತೀರಿ. ಇದು ನನ್ನ ರೂಮ್ ಲೈಟ್ ಆನ್ ಆಗೈತಿ. ಇವಾಗ ನಾನು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ನಿದ್ದೆ ಹೋಗ್ಸಕ್ಕೆ ಬಂದೀನಿ. ಟೀ ಕುಡಿಬೇಕಂದ್ರೆ ಹಾಲಿಲ್ಲ ಫ್ರೆಂಡ್ಸ್. ನನಗೆ ಟೀ ಇದ್ದರೆ ನಿದ್ದೆ ಹೋಗ್ಬಿಡ್ತಿತ್ತು. ಆದರೆ ಟೀ ಇರಲಾರ್ದ ಸಂಬಂಧ ನಾನು ಏನು ಮಾಡಿದೆ, ಇಲ್ಲೇ ಅಡ್ಡಾಡಿ ನಿದ್ದೆನ ಹೋಗಿಸಿ ನೆಕ್ಸ್ಟ್ ಸಬ್ಜೆಕ್ಟ್ನ ತೊಗೊಂಡೆ. ಇವಾಗ ನಾನು ಜಿಯೋಗ್ರಫಿನ ಓದ್ತಾ ಇದ್ದೀನಿ. ಜಿಯೋಗ್ರಫಿ ನೋಡಿ ಫ್ರೆಂಡ್ಸ್, 6th 7th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಸುಂದರವಾಗಿರುವಂತಹ ಜಿಯೋಗ್ರಫಿ ಖಂಡಗಳು, 7 ಖಂಡಗಳು ಓದ್ತಾ ಇದ್ದರೆ ಎಂಥ ಜಗತ್ತಪ್ಪ ನಮ್ಮದು, ಎಷ್ಟು ಸುಂದರವಾಗಿದೆ. ನಾವು ಏನೇನು ತಿಳ್ಕೊಂಡಿಲ್ಲ ಎಷ್ಟು ವರ್ಷ. ಈಗ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಮಾಹಿತಿ ಐತೆ ಅದರಲ್ಲಿ. ಓದ್ತಾ ತುಂಬ ಜ್ಞಾನವನ್ನು ನಾವು ಗಳಿಸ್ತಾ ಇದ್ದೀವಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನನ್ನ ಫಸ್ಟ್ ಸ್ಲಾಟ್ 3 ಗಂಟೆಯಿಂದ 7 ಗಂಟೆವರೆಗೂ ಜಿಯೋಗ್ರಫಿ 2 ಅವರ್, ಹಿಸ್ಟ್ರಿ 2 ಅವರ್ ನನ್ನ ಫಸ್ಟ್ ಸ್ಲಾಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನು ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿ ಇವಾಗ ನಾನು ಬೆಡ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ತುಂಬ ದಿನ ಬೆಡ್ಶೀಟ್ ಹಾಕಿದ್ವಲ್ಲ, ಗಲೀಜಾಗಿತ್ತು. ಹಾಗಾಗಿ ಬೇರೆ ಬೆಡ್ಶೀಟ್ ಹಾಕಬೇಕು ಅಂತ ಇವಾಗ ನಾನು ಬೇರೆ ಬೆಡ್ಶೀಟ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಬುಕ್ಸ್ ಆರ್ಡರ್ ಮಾಡೀನಿ ಅಂತ ಹೇಳಿದ್ನಲ್ಲ, ಅವು ಇವತ್ತು ಬಂದವು. 3 ಬುಕ್ಸ್ ಆರ್ಡರ್ ಮಾಡಿದ್ದೆ, 3 ಬುಕ್ಸ್ ಇವತ್ತೇ ಬಂದಿದ್ದಾವೆ. ಅವನ್ನ ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇವೇ ಪುಸ್ತಕ ನಾನು ಆರ್ಡರ್ ಮಾಡಿದ್ದು. ನನಗೆ ಕಂಪ್ಯೂಟರ್ ಓದ್ಕೊಳ್ಳೋಕ್ಕೆ ಯಾವ ಪುಸ್ತಕವೂ ಇದ್ದಿದ್ದಿಲ್ಲ. ಸ್ವಲ್ಪ ನೋಟ್ಸ್ ಇತ್ತು, ಅದನ್ನೇ ಎಷ್ಟು ದಿವಸ ಮ್ಯಾನೇಜ್ ಮಾಡಿದೆ. ಇವಾಗ ನಾನು ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸರ್ದು ಕಂಪ್ಯೂಟರ್ ಪುಸ್ತಕನ ತರಿಸೀನಿ. ಇದು ತುಂಬ ಚೆನ್ನಾಗಿದೆ. ಆಮೇಲೆ
ಇದು VA PDO ಸಂವಹನ ಮಾಧ್ಯಮಕ್ಕೆ ಇದು ತುಂಬ ಉಪಯುಕ್ತವಾಗಿರುವಂತಹ ಪುಸ್ತಕ ಐತಿ. 3 ಕಮ್ಯುನಿಕೇಷನ್ ಸಬ್ಜೆಕ್ಟ್ ಬರ್ತಾವಲ್ರಿ, ಅವೆಲ್ಲ ಇದರಲ್ಲಿ ಕವರ್ ಆಗ್ತೈತಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದ್ದಾವೆ ಇದರಲ್ಲಿ, ಅದಕ್ಕೋಸ್ಕರ ನಾನು ತರಿಸಿದ್ದು. KM ಸುರೇಶ್ ಸರ್ದಿದ್ದು. ಚೆನ್ನಾಗೈತಿ ಪುಸ್ತಕ. ಹೆಲೋ ಫ್ರೆಂಡ್ಸ್, ಇವಾಗ ನಂದೆಲ್ಲ ಕೆಲಸ ಮುಗೀತು. ನಾನು ಇವಾಗ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮಿಂಗ್ 11 ಗಂಟೆ ಆಯಿತು. 11 ಗಂಟೆ 1 ನಿಮಿಷ ಆಗೈತಿ. ನಾನು ಇವಾಗ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಚಾಲೆಂಜ್ ತೊಗೊಂಡಿದ್ದೆ. ನಾನೇ 18 ಅವರ್ ಸ್ಟಡಿ ಮಾಡ್ತೀನಿ ಅಂತ ಚಾಲೆಂಜ್ ತೊಗೊಂಡಿದ್ದೆ. ಅದನ್ನು ಕಂಪ್ಲೀಟ್ ಮಾಡಿದೆ ಸಕ್ಸಸ್ಫುಲ್ಲಾಗಿ. ಅದು ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವತ್ತು ನಾನು 14 ಡೇ ಇದೆ, 14 ಅವರ್ ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಕಂಪ್ಯೂಟರ್ ವಿಷಯಕ್ಕೆ ನಾನು ಈ ಪುಸ್ತಕನ ತೊಗೊಂಡೇನೆ. ಇದು ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಸರ್ ಬರೆದಿರೋದು. ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರ ಕೊಡುಗೆ ಇದು. ಈ ಪುಸ್ತಕ ಚೆನ್ನಾಗೈತಿ ಫ್ರೆಂಡ್ಸ್. ಎಲ್ಲರೂ ಭಾಳ ಹೇಳ್ತಾಯಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಪುಸ್ತಕ ಚೆನ್ನಾಗೈತಿ ಅಂತ. ಇಷ್ಟು ವಿಷಯಗಳನ್ನು ಒಳಗೊಂಡೈತಿ. ಆಮೇಲೆ ಒಂದು ಟಾಪಿಕ್ ಆದ ತಕ್ಷಣ ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳಾದ ಪ್ರಶ್ನೆಗಳನ್ನೆಲ್ಲ ಈ ಥರ ಕೊಟ್ಟಿದ್ದಾರೆ. ನಮಗೊಂದು ಐಡಿಯಾ ಬಂದುಬಿಡುತ್ತೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತಂದು. ಚೆನ್ನಾಗೈತಿ ಫ್ರೆಂಡ್ಸ್. ಇವಾಗ ಸೆಕೆಂಡ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ನ ಇವಾಗ ಕಂಪ್ಯೂಟರಿಂದನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಪುಸ್ತಕ. ಇದು ಬರೀ ವಸ್ತುನಿಷ್ಠ ಪ್ರಶ್ನೆಗಳಿರ್ತಾವೆ ಇದರಲ್ಲಿ. ಎಷ್ಟಂದ್ರೆ 1200ಕ್ಕೂ ಅಧಿಕ ಪ್ರಶ್ನೆಗಳದಾವೆ ಇಲ್ಲಿ. 1200ಕ್ಕೂ ಅಧಿಕ ಪ್ರಶ್ನೆಗಳದಾವೆ. KM ಮುಲ್ಲಾ ಸರ್ದಿದು. ನೋಡಿ ಫ್ರೆಂಡ್ಸ್, KPSC, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೇಮಕಾತಿ, ಪ್ರೌಢಶಾಲಾ ಶಿಕ್ಷಕರಿಗೆ GPSTR, FDA ಈ ರೀತಿಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳದವು. ನನಗೆ ಪ್ರಶ್ನೆ ಪತ್ರಿಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಹೆಲ್ಪ್ ಆಯಿತು. ಇವಾಗ ಇಂಗ್ಲೀಷ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಇವತ್ತು ಏನು ಹೇಳ್ಕೊಟ್ರಂದರೆ ಸಬ್ಜೆಕ್ಟ್ ಪ್ರನೌನ್ಸ್, ಅಬ್ಜೆಕ್ಟ್ ಪ್ರನೌನ್ಸ್, ಆಮೇಲೆ ಪ್ರೊಸೆಸಿವ್ ಪ್ರನೌನ್ಸ್ ಹೇಳಿಕೊಟ್ರು. ಇವಾಗ ಸೈನ್ಸ್ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಸೈನ್ಸ್ ಓದ್ತಾ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ನಾವು ಸ್ಕೂಲಲ್ಲಿ ಸೈನ್ಸ್ ಓದಿದ್ದೆ. ಅದಾದಮೇಲೆ ಕಾಲೇಜ್ ಬಂದಮೇಲೆ ಇದು ಸೈನ್ಸು ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬಿಟ್ಬಿಟ್ಟಿದ್ವಿ. ಆದರೆ ಇವಾಗ ಓದ್ತಾ ಇದ್ದೀವಿ. ಎಷ್ಟೊಂದು ಮಾಹಿತಿ ಒಳಗೊಂಡೈತೆ ಅಂತಂದ್ರೆ ತುಂಬಾ ಮಾಹಿತಿ ಐತಿ ಫ್ರೆಂಡ್ಸ್. ನನಗಂತೂ ಫೇವ್ರೇಟ್ ಅನ್ನಿಸ್ತಾ ಇದೆ. ಓದ್ತಾ ಇನ್ನೂ ಇಂಟ್ರೆಸ್ಟ್ ಬರ್ತಾ ಇದೆ. ಹಾಗಾಗಿ ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಆಗಕತ್ತೈತಿ ಫ್ರೆಂಡ್ಸ್. ಇವಾಗಂತೂ ನಾನು ಓದ್ತಾ ಇದ್ದೀನಿ. ಮುಂದೆ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಸೈನ್ಸ್ ಸಬ್ಜೆಕ್ಟ್ ಟಫ್ ಅಂತಾರೆ. ಆದರೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಓದ್ತಾ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಈ ಸಬ್ಜೆಕ್ಟ್ ಮೇಲೆ. ಹಲೋ ಫ್ರೆಂಡ್ಸ್, ಇವಾಗ 2:30 ಆಗಿದ್ದ ಟೈಮು. ನಂದು ಥರ್ಡ್ ಸ್ಲಾಟ್ ಸ್ಟಾರ್ಟ್ ಮಾಡಬೇಕು. ಊಟ ಮಾಡಿದ್ದೆ ಈಗ. ಥರ್ಡ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವುದು ಪೊಲಿಟಿಕಲ್, ಆಮೇಲೆ ಎಕನಾಮಿಕ್ಸ್, ಆಮೇಲೆ ಕರೆಂಟ್ ಅಫೇರ್ಸ್. ಇವು ಮೂರೂ ಓದಬೇಕಂತ ಟೆರೆಸ್ ಮೇಲೆ ಬಂದೀನಿ. ಆದರೆ ಏನಾಗುತ್ತೆ ಗೊತ್ತಿಲ್ಲ. ಮಳೆ ಅಂತೂ ಬರೋ ಸಿಚುವೇಶನ್ ಅಂತೂ ಇಲ್ಲ. ಅಯ್ಯಯ್ಯೋ, ಮಳೆ ಬರಕತ್ತು ಫ್ರೆಂಡ್ಸ್. ನಾವು ಮೇಲೆ ಬಂದರೆ ಏನಾಗುತ್ತಲ್ಲಪ್ಪ ಇದು ಮಳೆಗೆ. ಮೇಲೆ ಬಂದ ತಕ್ಷಣ ಬಿಸಿಲು
ಕನ್ನಡ ಲಾಸ್ಟ್ ಲೆಸನ್ನು ರಾಜ್ಯಶಾಸ್ತ್ರ. ಇದೊಂದು ಮುಗೀತಪ್ಪ ಅಂದ್ರೆ ನಾವು ಮತ್ತೆ 10th ಸ್ಟ್ಯಾಂಡರ್ಡು ಸ್ಟಾರ್ಟ್ ಮಾಡ್ತೀವಿ. ಇದೊಂದಿಷ್ಟು ಮುಗೀತಂದರೆ ಪೊಲಿಟಿಕಲ್ ಸ್ಕೂಲ್ ಬುಕ್ಸ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ PUC ತೊಗೊಳ್ತೀವಿ. PUC ತೊಗೊಳಕ್ಕೆ ನನಗೆ ಕ್ಯೂರಿಯಾಸಿಟಿ ಆಗ್ತಾ ಇದೆ ಫ್ರೆಂಡ್ಸ್. ಆಗೈತಿ. ಇವಾಗ ನಂದು 4th ಸ್ಲಾಟ್ ಸ್ಟಾರ್ಟ್ ಆಗುತ್ತಾ. ನಂದು 4th ಸ್ಲಾಟಲ್ಲಿ 1ನೇ ಸಬ್ಜೆಕ್ಟ್ ಕನ್ನಡ, ಸೆಕೆಂಡ್ EVS, ಅದಾದಮೇಲೆ ಇಂಗ್ಲೀಷ್. ಇಲ್ಲಿಗೆ ನಂದು ಎಲ್ಲ ಸ್ಟಡಿ ಕಂಪ್ಲೀಟ್. ಇವತ್ತಿನ ಸ್ಟಡಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ 4th ಸ್ಲಾಟ್. ಫ್ರೆಂಡ್ಸ್, ಇಂಗ್ಲೀಷ್ ಕ್ಲಾಸ್ ಬಂದು ನಾನು ನೋಟ್ಸ್ ಮಾಡ್ಕೊಳ್ತಾ ಕೇಳ್ತಾ ಇರೋ ಕ್ಲಾಸ್ 7th ಕ್ಲಾಸ್. ಇವಾಗ ಲೈವ್ ಕ್ಲಾಸ್ ಇರೋದು 19 ಕ್ಲಾಸ್. ಹಾಗಾಗಿ ನಾನು ದಿನಕ್ಕೆ 2 ಇಂಗ್ಲೀಷ್ ಕ್ಲಾಸ್ಗಳನ್ನು ತಗೋತಾ ಇದ್ದೀನಿ. ಒಂದು ಲೈವ್ ಕ್ಲಾಸು, ಒಂದು ನೋಟ್ಸ್ ಮಾಡ್ಕೊಳ್ತಾ. ಇನ್ನೂ ನಾನು 7th ಕ್ಲಾಸಿಗೆ ಇದ್ದೀನಿ. ಫ್ರೆಂಡ್ಸ್, ನನ್ನ ಕ್ಲಾಸ್ ಎಲ್ಲ ಇವತ್ತಿಗೆ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ 10 ಗಂಟೆ. ನನ್ನ 14 ಅವರ್ ಸ್ಟಡಿ ಕೂಡ ಕಂಪ್ಲೀಟ್ ಮಾಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.